उपशान्तयेत् यस्येक्ष वरद वक्त्राभ्याः पारिशस्य परिष्यदं विघ्नं विघ्नन्ति सततं विस्वक्षेनं समाश्रयेत् आर्यवो तच्छते श्री गोविन्द गोविन्द गोविन्दः आद्य श्री भगवतः महा पुरुषस्य श्री विष्णु रात्रिय प्रवर्त मानस्य आद्य ब्रह्मणः हृदय प्रहाप्ते श्री श्वेत वराह कल्पे वैवस्वत मन्वन्तरे कलियुगे प्रथमपादे जाम्बोद्वीपे भरतवर्षे भरतखण्डे शिखाब्देः मेरोः दक्षिणे पारस्वे अस्मिन् वर्तमाने व्यवहारके प्रभवादे चान्द्रमानेन सृष्टि संवत्सराणां मध्ये श्रीमते श्री पराभवनाम संवत्सरे दक्षिणायने वर्ष ऋतौ श्रावणमासे कृष्णपक्षे ನ್ಯೂಸ್ನ ಒನ್ ಆ್ಯಂಡ್ ಓನ್ಲಿ ಮೋಟೋ ಏನು ಅಂತಂದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಅತ್ಯಂತ ಸುರಕ್ಷಿತವಾದಂಥ ಕೆಲಸ ಮಾಡುವ ಒಂದು ಜಾಗವನ್ನು ಕಲ್ಪಿಸಿಕೊಡೋದು. ಅದು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಆಗಿರ್ಬೋದು, ಯಾವುದೇ ದಿನ ಆಗಿರ್ಬೋದು, ಯಾವುದೇ ಘಳಿಗೆ ಬೇಕಾದರೂ ಆಗಿರ್ಬೋದು. ಹಾಗೆ ಮಾಡೋ ಮೂಲಕ ನಿಮ್ಮ ತನವನ್ನು ನೀವು ಅತಿ ಹೆಚ್ಚು ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿಸುವ ಮೂಲಕ ನಾವು ನಿಜವಾದ ಅರ್ಥದಲ್ಲಿ ಪ್ರತಿದಿನ ಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬೇಕು ಅನ್ನೋದು ನನ್ನ ಕೋರಿಕೆ. ನಾವು ಎಲ್ಲಿ ಗೌರವ ಕೊಡಲ್ಲ ಹೆಣ್ಮಕ್ಳಿಗೆ, ಅಲ್ಲಿ ಲಕ್ಷ್ಮಿ ನೆಲೆಸಿರಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾಗಿ ನಮ್ಮ ಸಹೋದ್ಯೋಗಿಗಳು, ನಿಮಗೆ ಮತ್ತು ನಮ್ಮ ಮನೆಯಲ್ಲಿರುವಂಥ ನಮ್ಮ ಹೆಣ್ಮಕ್ಳು. ಎರಡನೇದು, ಲಕ್ಷ್ಮಿ ಅಂದರೆ ಭಕ್ತಿ ನಿಜ, ಶ್ರದ್ಧೆ ನಿಜ, ಭಾವ ನಿಜ, ಪರವಶ್ಯತೆ ನಿಜ, ಇಲ್ಲ ಅಂತ ಹೇಳಿ. ಆದರೆ ಅಷ್ಟಲಕ್ಷ್ಮಿಯರಲ್ಲಿ 2 ಲಕ್ಷ್ಮಿಯರನ್ನ ನೀವು ನಮ್ಮ ಸಂಸ್ಥೆಯಲ್ಲಿ ಮೈಗೂಡಿಸ್ಕೊಳ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಒಂದು ಧೈರ್ಯಲಕ್ಷ್ಮಿ. ಇಲ್ಲಿ ಯಾರನ್ನೂ ಯಾವ ಕ್ಷಣಕ್ಕೂ ತಡೆಯೋದೇ ಇಲ್ಲ ನಮ್ಮ ಸಂಸ್ಥೆಯಲ್ಲಿ. ಎಸ್ಪೆಷಲಿ ಹೆಣ್ಮಕ್ಳಾಗಿರ್ಬೋದು, ಅದು ಗಂಡು ಮಕ್ಕಳಾಗಿರ್ಬೋದು. ನಿಮ್ಮ ವಿಚಾರಗಳನ್ನು, ನಿಮ್ಮ ಹೃದಯದಲ್ಲಿರಬಹುದಾದಂಥ ಹೊಸ ಐಡಿಯಾಗಳನ್ನು, ಐಡಿಯಾಲಜೀಸ್ನ ಅಥವಾ ಯಾವುದೇ ಥಾಟ್ ಪ್ರೊಸೆಸ್ನ ಅತ್ಯಂತ ಮುಕ್ತವಾಗಿ ನಮ್ಮ ಜೊತೆಗೆ ಹಂಚಿಕೊಳ್ಳುವ ಮೂಲಕ, ನಿಮ್ಮ ಹೆಡ್ಸ್ಗಳ ಜೊತೆಗೆ ಹಂಚಿಕೊಳ್ಳುವ ಮೂಲಕ ಆ ಧೈರ್ಯಲಕ್ಷ್ಮಿ ಅನ್ನುವ ಆ ಲಕ್ಷ್ಮಿಯನ್ನು ನಿಮ್ದಾಕಿಸ್ಕೊಳ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದರೆ ಯಾರು ಕಡಿಮೆ ಅಲ್ಲ, ಎಲ್ಲರೂ ಸಮಾನರು. ಯು ಆರ್ ಆಲ್ ಈಕ್ವಲ್.
ಹಾಗಾಗಿ ಆ ಧೈರ್ಯ ಲಕ್ಷ್ಮಿ ಅಂತಂದರೆ ನಾವು ಧೈರ್ಯದಿಂದ ಹೊಡೆದಾಡೋದು, ಧೈರ್ಯದಿಂದ ಜಗಳ ಮಾಡೋದು, ಅಥವಾ ಧೈರ್ಯದಿಂದ ಅನ್ಯಾಯವನ್ನು ಪ್ರಶ್ನೆ ಮಾಡೋದು ಅಂತ ಮಾತ್ರ ಅಲ್ಲ. ಧೈರ್ಯದಿಂದ ವಿಚಾರ ಪ್ರಸ್ತಾಪಿಸುವುದು ಕೂಡ ಧೈರ್ಯ ಲಕ್ಷ್ಮಿಯ. ಇದು ಕ್ರಿಯೇಟಿವ್ ಫೀಲ್ಡ್. ಇದು ಏನು ಅನ್ಕೊಂಡ್ಬಿಡ್ತಾರೋ ಏನೋ ನಾನು ಈ ಐಡಿಯಾ ಕೊಟ್ಟರೆ, ಏನು ಅನ್ಕೊಂಡ್ಬಿಡ್ತಾರೋ ಏನೋ ಇವರು, ನನ್ನ ಮಾತು ಎಷ್ಟು ಸರಿ ಹೋಗುತ್ತೋ ಸರಿ ಹೋಗಲ್ವೋ, ನಾನು ಹೇಳ್ಬೋದು ಹೇಳ್ಬಾರ್ದು, ಅಥವಾ ಈ ಥಾಟ್ ಪ್ರೊಸೆಸ್ಸು ಸರಿಯಾಗಿದೆಯೋ ಸರಿಯಾಗಿಲ್ವೋ, ಹೀಗೆಲ್ಲ ಗೊಂದಲಗಳು ಬೇಡವೇ ಬೇಡ. ನಿಮ್ಮ ತಲೆಯಲ್ಲಿ 1000 ಐಡಿಯಾ ಬಂದರೆ 1000 ಐಡಿಯಾಗಳನ್ನು ಹಂಚಿಕೊಳ್ಳುವ ಮುಕ್ತ ವೇದಿಕೆ ನಮ್ಮ ಸಂಸ್ಥೆಯಲ್ಲಿ. ಅದು ಭಾಳ ಪ್ರಾಮಾಣಿಕವಾಗಿ ನಾನು ಹೇಳ್ತೀನಿ, ಅದಂತೂ ಇದ್ದೇ. ಆ ಧೈರ್ಯವನ್ನು ದಯವಿಟ್ಟು ನೀವು ತಗೊಂಡು ಧೈರ್ಯ ಲಕ್ಷ್ಮಿಯರಾಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಎರಡನೇದು ವಿದ್ಯಾಲಕ್ಷ್ಮಿ. ನಮಗೆ ಬೇಕಾಗಿರೋದೇ ವಿದ್ಯಾಲಕ್ಷ್ಮಿ. ಆಗಲೇ ಹೇಳ್ದಂಗೆ ಇದು ಪ್ರತಿದಿನ ಓಡುವ ಕುದುರೆ. ಈಗಿನ ತಂತ್ರಜ್ಞಾನದಲ್ಲಿ, ಈಗಿನ ಯುಗದಲ್ಲಿ, ಈಗಿನ AI ಕಾಲಘಟ್ಟದಲ್ಲಿ ನಮ್ಮನ್ನು ನಾವು ಎಷ್ಟು ತಿದ್ದುಕೊಂಡ್ರು, ನಾವು ಎಷ್ಟು ಕಲಿತರು, ಎಷ್ಟು ಚಾಟ್ GPT, ಜಮಿನಿ, ಕ್ಲೌಡು ಏನೇನೋ ಇದೆಯಲ್ಲ, ಎಷ್ಟು ಯಾರನ್ನು ಏನು ಕೇಳಿದ್ರು ಈ ಜ್ಞಾನ ಅನ್ನೋದೇ ಪ್ರಪಂಚ, ಜ್ಞಾನ ಅನ್ನೋದೇ 7 ಸಮುದ್ರ. ಹಾಗಾಗಿ ಪ್ರತಿದಿನ ನೀವು ಅಪ್ಡೇಟ್ ಆಗೋ ಮೂಲಕ ನೀವು ವಿದ್ಯಾಲಕ್ಷ್ಮಿಯನ್ನು ಬೆಳೆಸ್ಕೊಳ್ಳೇಬೇಕು. ಮುಖ್ಯವಾಗಿ ನಮ್ಮ ನಿರೂಪಕರು ಮತ್ತು ನಿರೂಪಕಿಯರು, ಹಾಗೆ ನಮ್ಮಲ್ಲಿರುವ ಎಲ್ಲ ಡೆಸ್ಕ್ನಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಎಲ್ಲರೂ ಆಗಿರ್ಬೋದು. ವಿ ನೀಡ್ ಟು ಗೆಟ್ ಅಪ್ಡೇಟೆಡ್ ಈಚ್ ಆ್ಯಂಡ್ ಎವ್ರಿ ಮೊಮೆಂಟ್, ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್, ಈಚ್ ಆ್ಯಂಡ್ ಎವ್ರಿ ಮಿಲಿ ಸೆಕೆಂಡ್. ಇಲ್ಲ ನಾವು ಎಡಿಟೋರಿಯಲ್ ಬರಲ್ಲ, ನಮ್ಮದು ಟೆಕ್ನಿಕಲ್ ಮಾತ್ರ ಇರುತ್ತೆ. ಟೆಕ್ನಿಕಲ್ಲು ಕೂಡ ಅಪ್ಡೇಟ್ ಆಗಬೇಕಾಗಿರೋದು ಬಹುಶಃ ಮುಗಿಲತ್ರಕ್ಕಿದೆ ಅಂತ ಅನ್ಸುತ್ತೆ. ನಾಳೆ ಇನ್ನೊಂದು ಯಾವುದೋ ಹೊಸ ಮೆಷಿನ್ ಬರುತ್ತೆ, ಅದನ್ನು ಕೂಡ ಅಡ್ಯಾಪ್ಟಬಿಲಿಟಿ ಮಾಡ್ಕೊಳ್ಳೋದು ಕೂಡ ಒಂದು ವಿದ್ಯಾಲಕ್ಷ್ಮಿಯ ಸಂಕೇತವೇ. ಹಾಗಾಗಿ ಈ 2 ಲಕ್ಷ್ಮಿಯರನ್ನು ನೀವೆಲ್ಲರೂ ಕೂಡ ಆವಾಹಿಸ್ಕೊಳ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ.